ಯೂನಿವರ್ಸಿಟಿಯಲ್ಲಿ ಪ್ರತಿಭಟನೆ ಮಾಡಿದಂತ ಯುವಕ ಕಾರ್ಯಕರ್ತರು ಹೌದು, ಅವರು ಕ್ಯಾಂಪಸ್ ಒಳಗಡೆ ಅವ್ರು ಏನೋ ಒಂದು ಸೆಮಿನಾರ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅದರಲ್ಲಿ ಅಷ್ಟರವರೆಗೆ ಸಬ್ಜೆಕ್ಟ್ ಏನಾದರೂ ಇದ್ಕೊಳ್ಳಿ, ಅದು ಅಲ್ಲಿ ಚರ್ಚೆ ಆದ ತಕ್ಷಣ ಏನಾಗುತ್ತೆ, ಪರ ವಿರೋಧ ಆಗೇ ಆಗುತ್ತಲ್ವಾ. ಅದಕ್ಕೆ ಇವ್ರು ಹೋಗಿ ಅಲ್ಲಿ ತಡೆಯೋದು ಮಾಡೋದು ಎಲ್ಲ ಮಾಡಿ ಅವ್ರನ್ನ ಹೊಡೆಯೋದು, ಆ ಸ್ಟೂಡೆಂಟ್ಸ್ನೆಲ್ಲ ಹೊಡೆಯೋಕೆ ಹೋಗೋದು ಮಾಡೋದೆಲ್ಲ ಮಾಡಿದ್ರೆ ಕಾನೂನು ಇವರೇ ಕೈಗೆ ಎತ್ಕೊಂಡ್ರೆ ಸುಮ್ಮನೆ ಇರ್ಬೇಕಾ ಪೊಲೀಸರು? ಅದಕ್ಕೆ ಅವಕಾಶ ಇಲ್ಲ. ನಾವು ಅದನ್ನ ಸಹಿಸೋದು ಇಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡೇ ತಗೊಂಡು. ಸತೀಶ್ ಜಾರಕಿಹೊಳಿ ಅವರು ಮತ್ತು ರಾಜಣ್ಣ ಅವರು ಮೊನ್ನೆ ಡೆಲ್ಲಿಗೆ ಹೋದಾಗ ತಾರ್ಕಿಕ ನಿರ್ಣಯಕ್ಕೆ ಹೈಕಮಾಂಡ್ ಬಂದಿದೆ, ಎಲ್ಲ ಗೊಂದಲಕ್ಕೆ ಒಂದು ತಾರ್ಕಿಕ ನಿರ್ಣಯ ತೆಗೆದುಕೊಂಡಿದೆ ಅಂತ ಮಾತು ಹೇಳಿದ್ರು. ನಿಮ್ಗೆ ಅನ್ಸುತ್ತಾ ಸರ್ ತಾರ್ಕಿಕ ನಿರ್ಣಯ? ಇಲ್ಲ, ನನ್ನ ಜೊತೆ ಏನು ಅವ್ರೇನು ಚರ್ಚೆ ಮಾಡಿಲ್ಲ ಆ ವಿಷಯದಲ್ಲಿ. ನಾನು ಇನ್ನೂ ಸತೀಶನ್ನ ಭೇಟಿ ಮಾಡೇ ಇಲ್ಲ ನಾನು. ರಾಜಣ್ಣವರಾಗ್ಲಿ ಸತೀಶ್ ಅವರಾಗ್ಲಿ ಅವ್ರು ಏನೇನು ಚರ್ಚೆ ಮಾಡಿದ್ರು ಅದು ಇನ್ನೂ ಅವರು ನಮ್ಗೇನು ಹೇಳಿಲ್ಲ. ಅದೆಲ್ಲ ರಾಜಣ್ಣ ಅವರು ಮೊದಲು ಪರಮೇಶ್ವರ್ ಅವ್ರಿಗೆ ಕೂಲಿ ಕೊಡ್ಲಿ ಅಂತ ಕೇಳ್ತಾರೆ ಅಂತ ಸರ್, ನಿಮ್ ಪರವಾಗಿ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದು ತಪ್ಪ ಅಂತ. ಬಜೆಟ್ ಮುಂಚೆ ಕರೆಸ್ತಾರೆ ಅಂತ ಚರ್ಚೆ ಇತ್ತು ಸರ್. ಬಜೆಟ್ ತಾವು ದೆಹಲಿಗೆ ಯಾವಾಗ ಹೋಗ್ತೀರಾ ಅನ್ನೋ ಒಂದು ಕುತೂಹಲ ಇದೆ ಸರ್. ಯಾಕಂದ್ರೆ ನಿಮ್ಮ ಸ್ನೇಹಿತರುಗಳೆಲ್ಲ ಹೋಗಿ ಬಂದಿದ್ದಾರೆ, DCM ಕೂಡ ಹೋಗಿ ಬಂದಿದ್ದಾರೆ. ತಾವು ದೆಹಲಿಗೆ ಹೋಗಿ ಬಂದ್ರೆ ಒಂದು ಕ್ಲಾರಿಟಿ ಸಿಗ್ಬೋದಾ ಅಂತ. ಇಲ್ಲ, ನಾನ್ ಡೆಲ್ಲಿಗೆ ಹೋಗ್ತೀನಿ, ಯಾಕೆ ಹೋಗ್ಬಾರ್ದು? ನಾನು ಡೆಲ್ಲಿಗೆ ಏನು ಹೊಸ್ತಾ? ನನಗೆ ಯಾವಾಗ ಬೇಕೋ ಅವಾಗ ಹೋಗ್ತೀನಿ. ನಾನೇನು ಯಾರ್ದು ಪರ್ಮಿಷನ್ ತಗೊಂಡೇನು ಹೋಗೋದಿಲ್ಲ. ನನಗೆ ಕೆಲಸ ಇದ್ರೆ ಹೋಗ್ತೀನಿ. ನಾನು ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದ್ದೀನಿ, ಆಯ್ತಾ. ಅನೇಕ ಕೆಲಸ ಕಾರ್ಯಗಳು ಇರ್ತಾವೆ. UGCಲಿ ಇರುತ್ತೆ, NMCನಲ್ಲಿ ಇರುತ್ತೆ, ACTನಲ್ಲಿ ಇರುತ್ತೆ. ಅದು ಒಂದು ಭಾಗ, ಅದಕ್ಕೂ ಹೋಗ್ತೀನಿ. ಪೊಲೀಸ್ ಇಲಾಖೆ ಕೆಲಸಗಳು ಏನಾರು ಇದ್ರೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೇ ಹೋಗ್ತೀನಿ. ರಾಜಕೀಯ ವಿಚಾರ ಇಲ್ಲ, ಕೇಳಿ ಮುಂದೆ. ರಾಜಕೀಯ ವಿಷಯ ಚರ್ಚೆ ಮಾಡಬೇಕು, ನಮ್ಮ ಹೈಕಮಾಂಡ್ ನ ನೋಡ್ಬೇಕು ಅಂತ ಅನ್ಸಿದ್ರೆ ಹೋಗ್ತೀನಿ. ನಾನು ವರ್ಕಿಂಗ್ ಕಮಿಟಿನಲ್ಲಿ ಇದ್ದವನು, ನನಗೆ ಪರಿಚಯ ಇಲ್ವಾ? ಈಗ ರಾಹುಲ್ ಗಾಂಧಿ ಅವ್ರು ನೋಡ್ಬೇಕು ಅಂದ್ರೆ ಹೋಗ್ತೀನಿ, ಇಲ್ಲ ಸೋನಿಯಾ ಗಾಂಧಿ ಅವ್ರು ನೋಡ್ಬೇಕು ಅಂದ್ರೆ ಹೋಗ್ತೀನಿ. ಅಪಾಯಿಂಟ್ಮೆಂಟ್ ಸಿಕ್ಕೋದು ಬಿಡೋದು ಅವರ ಸಮಯಗಳು, ಅವ್ರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರೋದು, ಅದೆಲ್ಲ ನೋಡ್ಬೇಕು ಅಷ್ಟೇ. ಖರ್ಗೆ ಸಾಹೇಬ್ರು ನೋಡ್ಬೇಕಂದಾಗ ಇಲ್ಲೇ ಬರ್ತಾರೆ, ಇಲ್ಲೇ ನೋಡ್ತೀನಿ. MLA ಗಳ ಜೊತೆಗೆ MLC ಗಳು ಸಹ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಪತ್ರವನ್ನ ಬರೆದಿರುವಂತದ್ದು ಸರ್. ಒಂದು 5 ಸ್ಥಾನನಾರು MLC ಗಳಿಗೆ ಕೊಡಬೇಕು ಸಚಿವ ಸ್ಥಾನ. ಕೊಟ್ಟಿದ್ದಾರಲ್ಲ, ಹಿಂದೆ ಎಲ್ಲ ಕೊಟ್ಟಿದ್ದಾರೆ. ಈಗಲೂ ಒಬ್ಬರು ಇರ್ಲೇಬೇಕಲ್ಲ, ಸಭಾನಾಯಕರು ಒಬ್ರು ಇರ್ಬೇಕು, ಕೊಟ್ಟಿದ್ದಾರೆ. ಹಿಂದೆ 2, 3, 4 ಹಂಗೆಲ್ಲ ಕೊಟ್ಟಿದ್ದಾರೆ. ಅದು ಹೈಕಮಾಂಡ್ನವರು, ಚೀಫ್ ಮಿನಿಸ್ಟರ್ ಆದವರು ತೀರ್ಮಾನ ಮಾಡಿ. ಹೌದು, ಅವರು ಕ್ಯಾಂಪಸ್ ಒಳಗಡೆ ಅವ್ರು ಏನೋ ಒಂದು ಸೆಮಿನಾರ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅದರಲ್ಲಿ ಅಷ್ಟರವರೆಗೆ ಸಬ್ಜೆಕ್ಟ್ ಏನಾದರೂ ಇದ್ಕೊಳ್ಳಿ, ಅದು ಅಲ್ಲಿ ಚರ್ಚೆ ಆದ ತಕ್ಷಣ ಏನಾಗುತ್ತೆ, ಪರ ವಿರೋಧ ಆಗೇ ಆಗುತ್ತಲ್ವಾ. ಅದಕ್ಕೆ ಇವ್ರು ಹೋಗಿ ಅಲ್ಲಿ ತಡೆಯೋದು ಮಾಡೋದು ಎಲ್ಲ ಮಾಡಿ ಅವ್ರನ್ನ ಹೊಡೆಯೋದು, ಆ ಸ್ಟೂಡೆಂಟ್ಸ್ನೆಲ್ಲ ಹೊಡೆಯೋಕೆ ಹೋಗೋದು ಮಾಡೋದೆಲ್ಲ ಮಾಡಿದ್ರೆ ಕಾನೂನು ಇವರೇ ಕೈಗೆ ಎತ್ಕೊಂಡ್ರೆ ಸುಮ್ಮನೆ ಇರ್ಬೇಕಾ ಪೊಲೀಸರು? ಅದಕ್ಕೆ ಅವಕಾಶ ಇಲ್ಲ. ನಾವು ಅದನ್ನ ಸಹಿಸೋದು ಇಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡೇ ತಗೊಂಡು. ಸತೀಶ್ ಜಾರಕಿಹೊಳಿ ಅವರು ಮತ್ತು ರಾಜಣ್ಣ ಅವರು ಮೊನ್ನೆ ಡೆಲ್ಲಿಗೆ ಹೋದಾಗ ತಾರ್ಕಿಕ ನಿರ್ಣಯಕ್ಕೆ ಹೈಕಮಾಂಡ್ ಬಂದಿದೆ, ಎಲ್ಲ ಗೊಂದಲಕ್ಕೆ ಒಂದು ತಾರ್ಕಿಕ ನಿರ್ಣಯ ತೆಗೆದುಕೊಂಡಿದೆ ಅಂತ ಮಾತು ಹೇಳಿದ್ರು. ನಿಮ್ಗೆ ಅನ್ಸುತ್ತಾ ಸರ್ ತಾರ್ಕಿಕ ನಿರ್ಣಯ? ಇಲ್ಲ, ನನ್ನ ಜೊತೆ ಏನು ಅವ್ರೇನು ಚರ್ಚೆ ಮಾಡಿಲ್ಲ ಆ ವಿಷಯದಲ್ಲಿ. ನಾನು ಇನ್ನೂ ಸತೀಶನ್ನ ಭೇಟಿ ಮಾಡೇ ಇಲ್ಲ ನಾನು. ರಾಜಣ್ಣವರಾಗ್ಲಿ ಸತೀಶ್ ಅವರಾಗ್ಲಿ ಅವ್ರು ಏನೇನು ಚರ್ಚೆ ಮಾಡಿದ್ರು ಅದು ಇನ್ನೂ ಅವರು ನಮ್ಗೇನು ಹೇಳಿಲ್ಲ. ಅದೆಲ್ಲ ರಾಜಣ್ಣ ಅವರು ಮೊದಲು ಪರಮೇಶ್ವರ್ ಅವ್ರಿಗೆ ಕೂಲಿ ಕೊಡ್ಲಿ ಅಂತ ಕೇಳ್ತಾರೆ ಅಂತ ಸರ್, ನಿಮ್ ಪರವಾಗಿ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದು ತಪ್ಪ ಅಂತ. ಬಜೆಟ್ ಮುಂಚೆ ಕರೆಸ್ತಾರೆ ಅಂತ ಚರ್ಚೆ ಇತ್ತು ಸರ್. ಬಜೆಟ್ ತಾವು ದೆಹಲಿಗೆ ಯಾವಾಗ ಹೋಗ್ತೀರಾ ಅನ್ನೋ ಒಂದು ಕುತೂಹಲ ಇದೆ ಸರ್. ಯಾಕಂದ್ರೆ ನಿಮ್ಮ ಸ್ನೇಹಿತರುಗಳೆಲ್ಲ ಹೋಗಿ ಬಂದಿದ್ದಾರೆ, DCM ಕೂಡ ಹೋಗಿ ಬಂದಿದ್ದಾರೆ. ತಾವು ದೆಹಲಿಗೆ ಹೋಗಿ ಬಂದ್ರೆ ಒಂದು ಕ್ಲಾರಿಟಿ ಸಿಗ್ಬೋದಾ ಅಂತ. ಇಲ್ಲ, ನಾನ್ ಡೆಲ್ಲಿಗೆ ಹೋಗ್ತೀನಿ, ಯಾಕೆ ಹೋಗ್ಬಾರ್ದು? ನಾನು ಡೆಲ್ಲಿಗೆ ಏನು ಹೊಸ್ತಾ? ನನಗೆ ಯಾವಾಗ ಬೇಕೋ ಅವಾಗ ಹೋಗ್ತೀನಿ. ನಾನೇನು ಯಾರ್ದು ಪರ್ಮಿಷನ್ ತಗೊಂಡೇನು ಹೋಗೋದಿಲ್ಲ. ನನಗೆ ಕೆಲಸ ಇದ್ರೆ ಹೋಗ್ತೀನಿ. ನಾನು ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದ್ದೀನಿ, ಆಯ್ತಾ. ಅನೇಕ ಕೆಲಸ ಕಾರ್ಯಗಳು ಇರ್ತಾವೆ. UGCಲಿ ಇರುತ್ತೆ, NMCನಲ್ಲಿ ಇರುತ್ತೆ, ACTನಲ್ಲಿ ಇರುತ್ತೆ. ಅದು ಒಂದು ಭಾಗ, ಅದಕ್ಕೂ ಹೋಗ್ತೀನಿ. ಪೊಲೀಸ್ ಇಲಾಖೆ ಕೆಲಸಗಳು ಏನಾರು ಇದ್ರೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೇ ಹೋಗ್ತೀನಿ. ರಾಜಕೀಯ ವಿಚಾರ ಇಲ್ಲ, ಕೇಳಿ ಮುಂದೆ.
ರಾಜಕೀಯ ವಿಷಯ ಚರ್ಚೆ ಮಾಡಬೇಕು, ನಮ್ಮ ಹೈಕಮಾಂಡ್ನ ನೋಡಬೇಕು ಅಂತ ಅನ್ಸಿದ್ರೆ ಹೋಗ್ತೀನಿ. ನಾನು ವರ್ಕಿಂಗ್ ಕಮಿಟಿನಲ್ಲಿ ಇದ್ದವನು, ನನಗೆ ಪರಿಚಯ ಇಲ್ವಾ? ಈಗ ರಾಹುಲ್ ಗಾಂಧಿ ಅವ್ರು ನೋಡ್ಬೇಕು ಅಂದ್ರೆ ಹೋಗ್ತೀನಿ, ಇಲ್ಲ ಸೋನಿಯಾ ಗಾಂಧಿ ಅವ್ರು ನೋಡ್ಬೇಕು ಅಂದ್ರೆ ಹೋಗ್ತೀನಿ. ಅಪಾಯಿಂಟ್ಮೆಂಟ್ ಸಿಕ್ಕೋದು ಬಿಡೋದು ಅವರ ಸಮಯಗಳು, ಅವ್ರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರೋದು ಅದೆಲ್ಲ ನೋಡ್ಬೇಕು ಅಷ್ಟೇ. ಸರ್ ಈಗ ಖರ್ಗೆ ಸಾಹೇಬ್ರು ನೋಡ್ಬೇಕಂದಾಗ ಇಲ್ಲೇ ಬರ್ತಾರೆ, ಇಲ್ಲೇ ನೋಡ್ತೀನಿ. ಸರ್ MLA ಗಳ ಜೊತೆಗೆ MLC ಗಳು ಸಹ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಪತ್ರವನ್ನ ಬರೆದಿರುವಂತದ್ದು ಸರ್. ಒಂದು 5 ಸ್ಥಾನನಾರು MLC ಗಳಿಗೆ ಕೊಡಬೇಕು ಸಚಿವ ಸ್ಥಾನ. ಕೊಟ್ಟಿದ್ದಾರಲ್ಲ, ಹಿಂದೆ ಎಲ್ಲ ಕೊಟ್ಟಿದ್ದಾರೆ. ಈಗಲೂ ಒಬ್ಬರು ಇರ್ಲೇಬೇಕಲ್ಲ, ಸಭಾನಾಯಕರು ಒಬ್ರು ಇರ್ಬೇಕು, ಕೊಟ್ಟಿದ್ದಾರೆ. ಹಿಂದೆ 2, 3, 4 ಹಂಗೆಲ್ಲ ಕೊಟ್ಟಿದ್ದಾರೆ. ಅದು ಹೈಕಮಾಂಡ್ ಅವರು, ಚೀಫ್ ಮಿನಿಸ್ಟರ್ ಆದವರು ತೀರ್ಮಾನ ಮಾಡಿ. ಹೌದು, ಅವರು ಕ್ಯಾಂಪಸ್ ಒಳಗಡೆ ಅವ್ರು ಏನೋ ಒಂದು ಸೆಮಿನಾರ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅದರಲ್ಲಿ ಅಷ್ಟರವರೆಗೆ ಸಬ್ಜೆಕ್ಟ್ ಏನಾದರೂ ಇದ್ಕೊಳ್ಳಿ, ಅದು ಅಲ್ಲಿ ಚರ್ಚೆ ಆದ ತಕ್ಷಣ ಏನಾಗುತ್ತೆ, ಪರ ವಿರೋಧ ಆಗೇ ಆಗುತ್ತಲ್ವಾ. ಅದಕ್ಕೆ ಇವ್ರು ಹೋಗಿ ಅಲ್ಲಿ ತಡೆಯೋದು ಮಾಡೋದು ಎಲ್ಲ ಮಾಡಿ ಅವ್ರನ್ನ ಹೊಡೆಯೋದು, ಆ ಸ್ಟೂಡೆಂಟ್ಸ್ನೆಲ್ಲ ಹೊಡೆಯೋಕೆ ಹೋಗೋದು ಮಾಡೋದೆಲ್ಲ ಮಾಡಿದ್ರೆ ಕಾನೂನು ಇವರೇ ಕೈಗೆ ಎತ್ಕೊಂಡ್ರೆ ಸುಮ್ಮನೆ ಇರ್ಬೇಕಾ ಪೊಲೀಸರು? ಅದಕ್ಕೆ ಅವಕಾಶ ಇಲ್ಲ. ನಾವು ಅದನ್ನ ಸಹಿಸೋದು ಇಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂತೀವಿ. ಸತೀಶ್ ಜಾರಕಿಹೊಳಿ ಅವರು ಮತ್ತೆ ರಾಜಣ್ಣ ಅವರು ಮೊನ್ನೆ ಡೆಲ್ಲಿಗೆ ಹೋದಾಗ ತಾರ್ಕಿಕ ನಿರ್ಣಯಕ್ಕೆ ಹೈಕಮಾಂಡ್ ಬಂದಿದೆ, ಎಲ್ಲ ಗೊಂದಲಕ್ಕೆ ಒಂದು ತಾರ್ಕಿಕ ನಿರ್ಣಯ ತೆಗೆದುಕೊಂಡಿದೆ ಅಂತ ಮಾತು ಹೇಳಿದ್ರು. ನಿಮ್ಗೆ ಅನ್ಸುತ್ತಾ ಸರ್ ತಾರ್ಕಿಕ ನಿರ್ಣಯ? ಇಲ್ಲ, ನನ್ನ ಜೊತೆ ಏನು ಅವ್ರೇನು ಚರ್ಚೆ ಮಾಡಿಲ್ಲ ಆ ವಿಷಯದಲ್ಲಿ. ನಾನು ಇನ್ನೂ ಸತೀಶನ್ನ ಭೇಟಿ ಮಾಡೇ ಇಲ್ಲ. ನಾನು ರಾಜಣ್ಣವರಾಗ್ಲಿ ಸತೀಶ್ ಅವರಾಗ್ಲಿ ಅವ್ರು ಏನೇನು ಚರ್ಚೆ ಮಾಡಿದ್ರು ಅದು ಇನ್ನೂ ಅವರು ನಮ್ಗೇನು ಹೇಳಿಲ್ಲ. ಅದೆಲ್ಲ ರಾಜಣ್ಣ ಅವರು ಮೊದಲು ಪರಮೇಶ್ವರ್ ಅವ್ರಿಗೆ ಕೂಲಿ ಕೊಡ್ಲಿ ಅಂತ ಕೇಳ್ತಾರೆ ಅಂತ ಸರ್, ನಿಮ್ ಪರವಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದು ತಪ್ಪ ಅಂತ. ಸರ್ ಬಜೆಟ್ ಮುಂಚೆ ಕರೆಸ್ತಾರೆ ಅಂತ ಚರ್ಚೆ ಇತ್ತು ಸರ್. ಬಜೆಟ್ ತಾವು ದೆಹಲಿಗೆ ಯಾವಾಗ ಹೋಗ್ತೀರಾ ಅನ್ನೋ ಒಂದು ಕುತೂಹಲ ಇದೆ ಸರ್. ಯಾಕಂದ್ರೆ ನಿಮ್ಮ ಸ್ನೇಹಿತರುಗಳೆಲ್ಲ ಹೋಗಿ ಬಂದಿದ್ದಾರೆ, DCM ಕೂಡ ಹೋಗಿ ಬಂದಿದ್ದಾರೆ. ತಾವು ದೆಹಲಿಗೆ ಹೋಗಿ ಬಂದ್ರೆ ಒಂದು ಕ್ಲಾರಿಟಿ ಸಿಗ್ಬೋದಾ ಅಂತ. ಇಲ್ಲ, ನಾನ್ ಡೆಲ್ಲಿಗೆ ಹೋಗ್ತೀನಿ, ಯಾಕೆ ಹೋಗ್ಬಾರ್ದು? ನಾನು ಡೆಲ್ಲಿಗೆ ಏನು ಹೊಸ್ತಾ? ನನ್ಗೆ ಯಾವಾಗ ಬೇಕೋ ಅವಾಗ ಹೋಗ್ತೀನಿ. ನಾನೇನು ಯಾರ್ದು ಪರ್ಮಿಷನ್ ತಗೊಂಡೇನು ಹೋಗೋದಿಲ್ಲ. DK ಅವರು ಅದನ್ನೇ ಹೇಳಿದ್ರು. ನನಗೆ ಕೆಲಸ ಇದ್ರೆ ಹೋಗ್ತೀನಿ. ನಾನು ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದ್ದೀನಿ, ಆಯ್ತಾ. ಅನೇಕ ಕೆಲಸ ಕಾರ್ಯಗಳು ಇರ್ತಾವೆ. UGC ಇರುತ್ತೆ, NMC ನಲ್ಲಿ ಇರುತ್ತೆ, ACT ನಲ್ಲಿ ಇರುತ್ತೆ. ಅದು ಒಂದು ಭಾಗ, ಅದಕ್ಕೂ ಹೋಗ್ತೀನಿ. ಪೊಲೀಸ್ ಇಲಾಖೆ ಕೆಲಸಗಳು ಏನಾರು ಇದ್ರೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿ ಹೋಗ್ತೀನಿ. ರಾಜಕೀಯ ವಿಚಾರ ಇಲ್ಲ ಕೇಳಿ, ಮುಂದೆ ರಾಜಕೀಯ ವಿಷಯ ಚರ್ಚೆ ಮಾಡಬೇಕು, ನಮ್ಮ ಹೈಕಮಾಂಡ್ನ ನೋಡಬೇಕು ಅಂತ ಅನ್ಸಿದ್ರೆ ಹೋಗ್ತೀನಿ. ನಾನು ವರ್ಕಿಂಗ್ ಕಮಿಟಿನಲ್ಲಿ ಇದ್ದವನು, ನನಗೆ ಪರಿಚಯ ಇಲ್ವಾ? ಈಗ ರಾಹುಲ್ ಗಾಂಧಿ ಅವ್ರು ನೋಡ್ಬೇಕು ಅಂದ್ರೆ ಹೋಗ್ತೀನಿ, ಇಲ್ಲ ಸೋನಿಯಾ ಗಾಂಧಿ ಅವ್ರು ನೋಡ್ಬೇಕು ಅಂದ್ರೆ ಹೋಗ್ತೀನಿ. ಅಪಾಯಿಂಟ್ಮೆಂಟ್ ಸಿಕ್ಕೋದು ಬಿಡೋದು ಅವರ ಸಮಯಗಳು, ಅವ್ರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರೋದು ಅದೆಲ್ಲ ನೋಡ್ಬೇಕು ಅಷ್ಟೇ. ಖರ್ಗೆ ಸಾಹೇಬ್ರು ನೋಡ್ಬೇಕಂದಾಗ ಇಲ್ಲೇ ಬರ್ತಾರೆ, ಇಲ್ಲೇ ನೋಡ್ತೀನಿ. ಸರ್ MLA ಗಳ ಜೊತೆಗೆ MLC ಗಳು ಸಹ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಪತ್ರವನ್ನ ಬರೆದಿರುವಂತದ್ದು ಸರ್. ಒಂದು 5 ಸ್ಥಾನನಾರು MLC ಗಳಿಗೆ ಕೊಡಬೇಕು ಸಚಿವ ಸ್ಥಾನ. ಕೊಟ್ಟಿದ್ದಾರಲ್ಲ, ಹಿಂದೆ ಎಲ್ಲ ಕೊಟ್ಟಿದ್ದಾರೆ. ಈಗಲೂ ಒಬ್ಬರು ಇರ್ಲೇಬೇಕಲ್ಲ, ಸಭಾನಾಯಕರು ಒಬ್ರು ಇರ್ಬೇಕು, ಕೊಟ್ಟಿದ್ದಾರೆ. ಹಿಂದೆ 2, 3, 4 ಹಂಗೆಲ್ಲ ಕೊಟ್ಟಿದ್ದಾರೆ. ಅದು ಹೈಕಮಾಂಡ್ ಅವರು, ಚೀಫ್ ಮಿನಿಸ್ಟರ್ ಆದವರು ತೀರ್ಮಾನ ಮಾಡಿ.